ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, 1963ರಲ್ಲಿ ಒಂದು ಸಿನಿಮಾ ತೆರೆ ಕಾಣುತ್ತೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳು, ಅಂದರೆ ಆಗಿನ ಕಾಲದಲ್ಲೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳು ಬರ್ತಿದ್ದು. ಕಾಲಕ್ರಮೇಣ ಅದೆಲ್ಲ ಕಲ್ಲರಿಗೆ ಮಾರ್ಪಾಡಾಯಿತು. ಆ ಒಂದು ಸಿನಿಮಾ ದೊಡ್ಡ ಮಟ್ಟದಲ್ಲಿ, ದಾಖಲೆ ಮಟ್ಟದಲ್ಲಿ ರಿಲೀಸ್ ಕೂಡ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕೂಡ ಆಗುತ್ತೆ. ಆ ಸಿನಿಮಾ ಹಾಕಿದ್ದ ಬಂಡವಾಳಕ್ಕಿಂತ 10 ಪಟ್ಟು ದೊಡ್ಡ ಮಟ್ಟದಲ್ಲಿ ಲಾಭ ಕೂಡ ತಂದುಕೊಡುತ್ತೆ. ಆದರೆ ನಿರ್ಮಾಪಕರು ಏನು ಮಾಡ್ತಾರೆ, ಈ ಸಿನಿಮಾನ ಅತಿ ಕಮ್ಮಿ ಬೆಲೆಗೆ, ಅಂದರೆ ಹಾಕಿದ್ದ ಬಂಡವಾಳ ಬಿಟ್ಟು 50,000 ಲಾಭಕ್ಕೋಸ್ಕರ ಈ ಸಿನಿಮಾನ ಮಾರಾಟ ಮಾಡಿಬಿಡ್ತಾರೆ. ಆದರೆ ಸಿನಿಮಾ 10 ಪಟ್ಟು ಕಲೆಕ್ಷನ್ನ ಮಾಡಿದ್ಮೇಲೆ ಬೇಜಾರು ಮಾಡ್ಕೋತಾರೆ, ಈ ಮಾರಬಾರ್ದಾಗಿತ್ತು ಅಂತ. ಆ ಸಿನಿಮಾ ಯಾವುದು ಅಂತಂದರೆ ಮೇಯರ್ ಮುತ್ತಣ್ಣ. ಅಣ್ಣವರು, ಭಾರತಿಯವರು, ದ್ವಾರಕೀಶ್ ಅವರು, ತೂಗುದೀಪ್ ಶ್ರೀನಿವಾಸ್ ಅವರು, ಇಷ್ಟು ಜನ ಕೂಡ ಸೇರಿ ಅಭಿನಯ ಮಾಡಿದಂಥ ಸಿನಿಮಾ ಮೇಯರ್ ಮುತ್ತಣ್ಣ. ಈ ಸಿನಿಮಾ ದಾಖಲೆ ಮಟ್ಟದಲ್ಲಿ ಯಶಸ್ಸು ಕೂಡ ಆಗುತ್ತೆ 1969ರಲ್ಲಿ. ಈ ಸಿನಿಮಾದ ಕತೆ ಎಷ್ಟು ಸಿಂಪಲ್ ಆಗಿತ್ತು ಅಂತಂದರೆ, ಹಳ್ಳಿಯಿಂದ ಬಂದಂಥ ಒಬ್ಬ ನಾಯಕ ಹೇಗೆ ಬೆಂಗಳೂರಲ್ಲಿ ತನ್ನ ಪರಿಸ್ಥಿತಿಗಳನ್ನೆಲ್ಲ ಎದುರಿಸಿ ಒಂದು ಬುದ್ಧಿಶಕ್ತಿಯಿಂದ ಭ್ರಷ್ಟ ರಾಜಕಾರಣಿಗಳನ್ನೆಲ್ಲ ಮಟ್ಟ ಹಾಕಿ ಮೇಯರ್ ಆಗ್ತಾನೆ ಅನ್ನೋದೇ ಸಿಂಪಲ್ ಆಗಿರೋ ಸಿನಿಮಾ ಕತೆ. ಈ ಸಿನಿಮಾಗೆ ಮೊದಲ ನಿರ್ದೇಶನ ಬಂದು ಸಿದ್ಧಲಿಂಗಯ್ಯ ಅವ್ರದ್ದು. ಅಲ್ಲಿವರೆಗೂ ಸಹ ಸಿದ್ಧಲಿಂಗಯ್ಯ ಅವರು ಯಾವೊಂದು ಸಿನಿಮಾ ಸಹ ನಿರ್ದೇಶನ ಮಾಡಿರೋದಿಲ್ಲ. ಇದೇ ಅವರ ಮೊದಲ ಸಿನಿಮಾ. ಸಿದ್ಧಲಿಂಗಯ್ಯ ಯಾರು ಅಂತಂದರೆ, ನಿಮಗೆ ಗೊತ್ತಾಗಬೇಕು ಅಂತಂದರೆ, ಬಂಗಾರದ ಮನುಷ್ಯ, ಭೂತಯ್ಯನ ಮಗ ಅಯ್ಯೋ, ಈ ಸಿನಿಮಾಗಳನ್ನೆಲ್ಲ ನಿರ್ದೇಶನ ಮಾಡಿದವರು. ಕನ್ನಡದ ಒಂದು ನಂಬರ್ 1 ನಿರ್ದೇಶಕರು ಅಂತಲೇ ಹೇಳ್ಬೋದು ಆಗಿನ ಕಾಲದಲ್ಲೇ. BR ಪಂತಲು, ಸಿದ್ಧಲಿಂಗಯ್ಯ ಅವರು ಮತ್ತು ಭಾರ್ಗವ್ ಅವರು, ಇವರೆಲ್ಲ ತುಂಬ ಅದ್ಭುತವಾಗಿರೋ ನಿರ್ದೇಶಕರು. ದ್ವಾರಕೀಶ್ ಅವರ ಒಂದು ಮೊದಲ ನಿರ್ಮಾಣದ ಸಿನಿಮಾ. ಅಲ್ಲಿವರೆಗೂ ಸಹ ದ್ವಾರಕೀಶ್ ಅವರು ಯಾವೊಂದು ಸಿನಿಮಾ ಸಹ ನಿರ್ಮಾಣ ಮಾಡಿರೋದಿಲ್ಲ. ಅಂದರೆ ದ್ವಾರಕೀಶ್ ಅವರು ಇದಕ್ಕೂ ಮೊದಲು ಸಹ ನಿರ್ದೇಶಕರಾಗಿ ಕೆಲಸ ಮಾಡ್ತಿರ್ತಾರೆ. ಈ ಸಿನಿಮಾದ ಮೂಲಕ ಸ್ವತಂತ್ರ ನಿರ್ಮಾಪಕರಾಗ್ತಾರೆ. ದ್ವಾರಕೀಶ್ ಅವರು ಅಣ್ಣವರ ಒಂದು ಕಾಲ್ ಶೀಟ್ನ ಪಡೆಯೋದಕ್ಕೋಸ್ಕರ ಅದು ಸತತ 1 ವರ್ಷಗಳ ಕಾಲ ಪ್ರಯತ್ನ ಪಟ್ಟರಂತೆ. 1 ವರ್ಷ ಆದಮೇಲೆ ಅಣ್ಣವ್ರದ್ದು ಕಾಲ್ ಶೀಟ್ ಸಿಕ್ತಂತೆ. ಯಾಕೆಂತಂದರೆ, ಅಣ್ಣವರ ಕಾಲ್ ಶೀಟ್ ಯಾವ ಥರ ಅಂತಂದ್ರೆ, ಆಗಿನ ಕಾಲದಲ್ಲೆಲ್ಲ ಅಣ್ಣವರು ಒಂದು ಆರ್ಡರ್ ವೈಸ್ ಕಾಲ್ ಶೀಟ್ ಕೊಡೋರು. ಅಂದರೆ ಇವರಾದ್ಮೇಲೆ ನೆಕ್ಸ್ಟ್ ಇವ್ರು ಕೊಡಬೇಕು, ಇವರಾದ್ಮೇಲೆ ಇವ್ರು ಕೊಡಬೇಕು, ಈ ಥರ ಒಂದು ಲೈನ್ ಅಪ್ ಇತ್ತು ಅಣ್ಣವ್ರದ್ದು. ಒಬ್ರು ದುಡ್ಡು ಜಾಸ್ತಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಕಾಲ್ ಶೀಟ್ ಕೊಡೋದು, ಈ ಥರದ್ದೆಲ್ಲ ಅಣ್ಣವ್ರು ಯಾವುದೇ ಕಾರಣಕ್ಕೂ ಮಾಡ್ತಿರ್ಲಿಲ್ಲ. ಹಾಗಾಗಿ ದ್ವಾರಕೀಶ್ ಅವ್ರಿಗೂ ಸಹ 1 ವರ್ಷ ಆದಮೇಲೆ ಅದು ಕಾಲ್ ಶೀಟ್ನ ಕೊಡ್ತಾರೆ. ಅದು ಕಾಲ್ ಶೀಟ್ ದ್ವಾರಕೀಶ್ ಕೊಡೋದಕ್ಕೆ ಕಾರಣ ಏನು ಅಂತಂದರೆ, ಸಿದ್ಧಲಿಂಗಯ್ಯ ಅವ್ರನ್ನ ನಿರ್ದೇಶನಕ್ಕಾಗಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸಿದ್ಧಲಿಂಗಯ್ಯ ಅವ್ರ ನಿರ್ದೇಶನ ಅಂತಂದರೆ ಅಣ್ಣವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಇರುತ್ತೆ. ಯಾಕಂದ್ರೆ ಸಿದ್ಧಲಿಂಗಯ್ಯ ಅವರು ಒಳ್ಳೆ ನಿರ್ದೇಶಕರು ಅಂತ ಅಣ್ಣವ್ರಿಗೆ ಗೊತ್ತಿರುತ್ತೆ. ಯಾಕಂದರೆ ಸಾಕಷ್ಟು ಸಿನಿಮಾಗಳು ಸಹ ನಿರ್ದೇಶಕರಾಗಿ ಸಿದ್ಧಲಿಂಗಯ್ಯ ಅವ್ರು ಕೆಲಸ ಮಾಡಬೇಕಾದ್ರೆ ಅಣ್ಣವರು ನೋಡಿರ್ತಾರೆ. ಹಾಗಾಗಿ ಸಿದ್ಧಲಿಂಗಯ್ಯ ಅವರು ಇದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ದ್ವಾರಕೀಶ್ ಅವ್ರಿಗೆ ಮೇಯರ್ ಮುತ್ತಣ್ಣ ಸಿನಿಮಾ ಸಿಗುತ್ತೆ. ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆದಮೇಲೆ ಅಣ್ಣವರು ಮತ್ತು ದ್ವಾರಕೀಶ್ ಅವರ ಸಾಕಷ್ಟು ಸಿನಿಮಾಗಳು, ಹತ್ತತ್ರ ಒಂದು 40-45 ಸಿನಿಮಾಗಳು ಒಟ್ಟಿಗೆ ಅಭಿನಯ ಮಾಡ್ತಾರೆ. ಅಣ್ಣವರು ನಾಯಕರಾದರೆ ಒಂದು ಕಾಮಿಡಿ ಆಕ್ಟರ್ ಆಗಿ ದ್ವಾರಕೀಶ್ ಅವ್ರು ಕಾಣಿಸ್ಕೊತಾ ಇರ್ತಾರೆ. ಸಿದ್ಧಲಿಂಗಯ್ಯವ್ರಿಗೂ ಸಹ ಅಣ್ಣವರು ಸಾಕಷ್ಟು ಸಿನಿಮಾಗಳು ಅವಕಾಶ ಕೊಡ್ತಾರೆ. ಒಳ್ಳೆ ನಿರ್ದೇಶಕರು, ಚೆನ್ನಾಗಿ ಬರಲಿ ಮುಂದೆ ಅಂತ ಅಂದ್ಬಿಟ್ಟು. ಇದೇ ಥರ ಅಣ್ಣವರು ಸಾಕಷ್ಟು ಜನ ಕೂಡ ಬೆಳೆಸಿದ್ದಾರೆ. 1 ಲಕ್ಷ ಬಜೆಟ್ನಲ್ಲಿ ತಯಾರಾದ ಮೇಯರ್ ಮುತ್ತಣ್ಣ ಸಿನಿಮಾವನ್ನು ದ್ವಾರಕೀಶ್ ಅವರು 1.5 ಲಕ್ಷಕ್ಕೆ ಬೇರೊಬ್ಬ ನಿರ್ಮಾಪಕನಿಗೆ ಸಿನಿಮಾನ ಮಾರ್ತಾರೆ. ಆ ಸಿನಿಮಾ ದಾಖಲೆ ಮಟ್ಟದಲ್ಲಿ ಯಶಸ್ಸು ಕೂಡ ಕಾಣುತ್ತೆ. 1 ಲಕ್ಷ ಬಜೆಟ್ನ ಮೇಯರ್ ಮುತ್ತಣ್ಣ ಸಿನಿಮಾ ಹತ್ತತ್ರ 11 ಲಕ್ಷ ರೂಪಾಯಿವರೆಗೂ ಕೂಡ ಕಲೆಕ್ಷನ್ ಮಾಡುತ್ತೆ. ಆಗ ದ್ವಾರಕೀಶ್ ಅವರು ತುಂಬ ಬೇಜಾರು ಮಾಡ್ಕೋತಾರೆ. ಈ ಸಿನಿಮಾನ ನಾನೇ ಇಟ್ಕೊಂಡಿದ್ರೆ ಈ ಸಿನಿಮಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೂಡ ಆಗ್ತಿತ್ತು ನನಗೆ, ಅಥವಾ ಸಾಕಷ್ಟು ದುಡ್ಡು ಕೂಡ ಬರ್ತಿತ್ತು ಅಂತ ಅನ್ಕೋತಾರೆ. ಆದರೆ ದ್ವಾರಕೀಶ್ ಅವರು ಅತಿ ಬೇಗ, ಅಂದರೆ ಒಂದು ಅರ್ಜೆನ್ಸಿಲಿ ಕೂಡ ಆ ಸಿನಿಮಾನ ಮಾರ್ಬಿಡ್ತಾರೆ. ಇದಾದ್ಮೇಲೆ ಏನಾಗುತ್ತೆ, ಈ ಸಿನಿಮಾ ತೆಲುಗು ಕೂಡ ರಿಮೇಕ್ ಆಗುತ್ತೆ, ಚೆಲುವಯ್ಯ ಅನ್ನೋ ಒಂದು ಟೈಟಲ್ನಲ್ಲಿ. ಅಲ್ಲೂ ಸಹ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಗೆಲುವನ್ನ ಕಾಣುತ್ತೆ. ಈ ಸಿನಿಮಾ ಸಹ ಒಂದು ಕಾದಂಬರಿ ಆಧಾರಿತ ಸಿನಿಮಾ. ಈ ಸಿನಿಮಾ ಇನ್ನೊಂದು ವಿಶೇಷ ಏನು ಅಂತಂದರೆ, ಈ ಸಿನಿಮಾನ ಕೇವಲ 21 ದಿನಗಳಲ್ಲೇ ಚಿತ್ರೀಕರಣ ಮುಗಿಸ್ತಾರೆ. ಈಗೆಲ್ಲ ಕಮ್ಮಿ ಅಂದರೂ 6-7 ತಿಂಗಳು ತಗೋತಾರೆ ಒಂದು ಸಿನಿಮಾ ಮಾಡೋದಕ್ಕೆ. ದೊಡ್ಡ ದೊಡ್ಡ ನಾಯಕರಂತೂ 1 ವರ್ಷ 2 ವರ್ಷ ತಗೋತಾರೆ. ಆಗೇನಾಗುತ್ತೆ ಅಂತಂದರೆ, ನಿರ್ಮಾಪಕನಿಗೆ ಸಾಕಷ್ಟು ನಷ್ಟ ಕೂಡ ಆಗುತ್ತೆ. ಹಾಗೂ ನಿರ್ಮಾಪಕ ಮನೆ ಮಠ ಎಲ್ಲ ಕೂಡ ಮಾರ್ಕೊಳ್ಳೋ ಪರಿಸ್ಥಿತಿಗೆ ಹೋಗ್ಬಿಡ್ತಾನೆ. ಆದರೆ ಸಿನಿಮಾನ ಆದಷ್ಟು ಬೇಗ ಚಿತ್ರೀಕರಣ ಮುಗಿಸಿ ಥಿಯೇಟ್ರಿಗೆ ತಗೊಬಂದರೆ ನಿರ್ಮಾಪಕರಿಗೂ ಅನುಕೂಲ ಆಗುತ್ತೆ, ಸಾಕಷ್ಟು ಹೊರೆ ಕೂಡ ಕಮ್ಮಿ ಆಗುತ್ತೆ. ಅದೇ ಥರ ಕಥೆಗಳು ಅಷ್ಟೇ. ಆಗಿನ ಕಾಲದಲ್ಲೆಲ್ಲ ಒಂದು ಕಾದಂಬರಿ ಕಥೆಗಳನ್ನ ತಗೊಂಬಂದು ಸಿನಿಮಾ ಮಾಡೋರು. ಹಾಗಾಗಿ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೂಡ ಕಾಣ್ತಿತ್ತು. ಆದರೆ ಇವಾಗ ಏನಾಗಿದೆ, ಬರೀ ಒಡಿ ಕಥೆಗಳನ್ನ ರೆಡಿ ಮಾಡಿ ಜನ ಥಿಯೇಟ್ರ್ ಕಡೆ ಬರದೇ ಇರೋಂಗೆ ಮಾಡಿಬಿಟ್ಟಿದ್ದಾರೆ ಈಗಿನ ಸ್ಟಾರ್ಸು. ಹಾಗಾಗಿ ಮಿಥುನ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಆಗಿನ ಕಾಲಕ್ಕೆ 1969ರಲ್ಲೇ 10 ಲಕ್ಷವರೆಗೂ ಕಲೆಕ್ಷನ್ ಮಾಡಿತ್ತು ಅಂತಂದರೆ ನೀವು ಲೆಕ್ಕ ಆಗ್ಬೋದು. ಬಂಡವಾಳಕ್ಕಿಂತ 10% ಜಾಸ್ತಿ, ಅಂದರೆ 10 ಪಟ್ಟು ಜಾಸ್ತಿ ಆಗಿದೆ ಮೇಯರ್ ಮುತ್ತಣ್ಣ ಕಲೆಕ್ಷನ್ನು. ಈ ಒಂದು ಸಿನಿಮಾ 100 ಕೋಟಿ ಬಜೆಟ್ನಲ್ಲಿ ತಯಾರಾದರೆ 1000 ಕೋಟಿ ಕಲೆಕ್ಟ್ ಮಾಡುತ್ತಲ್ಲ, ಆ ಥರ ಒಂದು ಲೆಕ್ಕ. ಆಗ 1 ಲಕ್ಷದಲ್ಲಿ ನಿರ್ಮಾಣವಾದ ಸಿನಿಮಾ 10 ಲಕ್ಷ ಕಲೆಕ್ಷನ್ ಮಾಡ್ತು ಅಂತಂದರೆ ಅದು ದೊಡ್ಡ ಸಕ್ಸಸ್ಫುಲ್ ಸಿನಿಮಾ. ಅಣ್ಣವ್ರ ಸಿನಿಮಾಗಳಲ್ಲಿ ಆ ಥರ ಇತ್ತು ಆಗ. ಏಕೆಂದರೆ SP ವರದರಾಜ್ ಏನಿದ್ರು ಅಣ್ಣವರ ಸಹೋದರ, ಅವರು ಕತೆಗಳನ್ನ ಓಕೆ ಮಾಡೋರು. ಅವ್ರ ಕತೆ ಓಕೆ ಮಾಡಿತ್ತು ಅಂತಂದರೆ ಆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಇಟ್ಟಾಗಲೇಬೇಕಿತ್ತು. ಈ ದ್ವಾರಕೀಶ್ ಅವರು ಈ ಒಂದು ಸಿನಿಮಾನ ಬೇರೊಬ್ಬ ನಿರ್ಮಾಪಕರಿಗೆ ಮಾರಾಟ ಮಾಡ್ತಾರೆ. ಅಲ್ಲಿವರೆಗೂ ಸಹ ಕನ್ನಡ ಸಿನಿಮಾ ಒಂದು ತಯಾರಾದ ಮೇಲೆ
ಬೇರೊಬ್ಬ ನಿರ್ಮಾಪಕರಿಗೆ ಅಥವಾ ಡಿಸ್ಟ್ರಿಬ್ಯೂಷನ್ಗೆ ಕಂಪ್ಲೀಟಾಗಿ ಯಾವೊಂದು ಸಿನಿಮಾ ಸಹ ಸೇಲ್ ಆಗ್ತಾ ಇರಲಿಲ್ಲ. ಅಣ್ಣವರ ಮೊದಲ ಸಿನಿಮಾ ಈ ಸಿನಿಮಾ ಮಾತ್ರನೇ, ಅಂದರೆ ಮೇಯರ್ ಮುತ್ತಣ್ಣ ಸಿನಿಮಾ ಮಾತ್ರನೇ ಬೇರೊಬ್ಬ ನಿರ್ಮಾಪಕರಿಗೆ ಅಂದರೆ ಸಿನಿಮಾ ರೆಡಿಯಾಗಿ ಕಂಪ್ಲೀಟಾಗಿ ಆಮೇಲೆ ಮಾರಾಟವಾಗಿದ್ದು. ಇಲ್ಲಿಂದನೇ ಸಹ ಕನ್ನಡ ಸಿನಿಮಾನ ತಯಾರಾದ್ಮೇಲೂ ಸಹ ಬೇರೊಬ್ಬರಿಗೆ ಮಾರಾಟ ಮಾಡುವಂಥ ಒಂದು ಪ್ರವೃತ್ತಿ ಬೆಳ್ಕೊತಾ ಬಂತು. ಏಕೆಂತಂದ್ರೆ ಈ ಒಂದು ದಾಖಲೆಗೂ ಸಹ ಅಣ್ಣವ್ರ ಸಿನಿಮಾನೇ ಬೇಕಾಯಿತು. ಎಲ್ಲದಕ್ಕೂ ಮೊದಲಿಗರು ಅಣ್ಣವರು. ದ್ವಾರಕೀಶ್ ಅವರು ಸಹ ಎಷ್ಟು ಬುದ್ಧಿವಂತಿಕೆಯಿಂದ ಈ ಸಿನಿಮಾನ ತೆಗೆದ್ರು ಅಂತಂದ್ರೆ, ಯಾಕೆಂದ್ರೆ ಅಣ್ಣವರು ಮತ್ತು ಭಾರತಿನ ಜೋಡಿನ ಅವರು ಸೆಲೆಕ್ಟ್ ಮಾಡಿದಾಗೆ ಈ ಸಿನಿಮಾ ಗೆಲ್ತು ಅಂತಾನೆ ಅರ್ಥ. ಯಾಕೆಂತಂದ್ರೆ ಆಗಿನ ಕಾಲದಲ್ಲಿ ಅಣ್ಣವ್ರ ಸಿನಿಮಾ ಮತ್ತು ಭಾರತೀಯವ್ರ ಸಿನಿಮಾ ಬರ್ತಿದೆ ಅಂತಂದ್ರೆ ಜನ ಥಿಯೇಟರ್ ಮುಂದೆಗಡೆ ಬಂದು ಟಿಕೆಟ್ ನಿಲ್ತ್ಕೋತಿದ್ರು. ಯಾಕಂದ್ರೆ ಅವರಿಬ್ರು ಇದಾರೆ ಅಂತಂದ್ರೆ ಆ ಸಿನಿಮಾ ಕ್ರೇಜ್ ಬೇರೆ ತರನೇ ಇರ್ತಿತ್ತು. ಕನ್ನಡ ಚಿತ್ರರಂಗದ ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ತಗೊಂಡ್ರೆ ಒಂದು ಹಿಟ್ ಪೇರು ಅಂತಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಭಾರತಿ ಅವರು ಅಂತಾನೆ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.